ನಮಸ್ಕಾರ ವೀಕ್ಷಕರೇ, ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಪ್ರತಿ ವಾರವೂ ಕೂಡ ಗುಡಿಯ ನೋಡಿರಣ್ಣ ತಂಡ ಒಂದೊಂದು ಕ್ಷೇತ್ರದ ದರ್ಶನವನ್ನ ನಿಮ್ಮೆಲ್ಲರಿಗೂ ಕೂಡ ಮಾಡಿಸ್ತಲೇ ಬಂದಿದೆ. ಈ ವಾರ ನಮ್ಮ ಗುಡಿಯ ನೋಡಿರಣ್ಣ ತಂಡ ಭೇಟಿ ಕೊಟ್ಟ ಕ್ಷೇತ್ರ ಹಂಪಿಯ ಯಂತ್ರೋದ್ಧಾರ ದೇಗುಲ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರ್ತಕ್ಕಂಥದ್ದು ತ್ರೇತಾಯುಗದಲ್ಲಿ ಋಷ್ಯಮೂಕ ಪರ್ವತ ಅಂತ ಪ್ರಸಿದ್ಧವಾಗಿದ್ದಂಥ ದಿವ್ಯ ಜಾಗ. ಇಲ್ಲಿ ಸುಗ್ರೀವ, ಹನುಮಂತಾದಿ ದೇವತೆಗಳು ನೆಲೆಸಿದ್ರು. ಅಂದಹಾಗೆ ಇದು ಇವತ್ತು ಹಂಪೆಯ ಒಂದು ಭಾಗದಲ್ಲಿ ನೆಲೆ ನಿಂತಿದೆ. ಶಬರಿಗೆ ಮೋಕ್ಷವನ್ನು ಕೊಟ್ಟು ಶ್ರೀರಾಮಚಂದ್ರರು ಈ ಭಾಗಕ್ಕೆ ಬರ್ತಾರೆ. ಇದನ್ನು ಋಷ್ಯಮುಖ ಪರ್ವತ ಅಂತ ಕರೀತಾರೆ. ಋಷ್ಯಮುಖ ಪರ್ವತದ ಒಂದು ಭಾಗ ಇದು. ಇಲ್ಲಿಗೆ ಶ್ರೀರಾಮಚಂದ್ರರು ಬರುವಾಗ ಛದ್ಮವೇಷಧಾರಿಗಳಾಗಿ ಬಂದಿರ್ತಾರೆ, ಅಂದರೆ ನಾರು ಮಡಿಯನ್ನು ಉಟ್ಟು ಬಂದಿರ್ತಾರೆ. ಅಂಥ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಇಲ್ಲಿ ವಾಸವಿದ್ದಂಥ ಸುಗ್ರೀವ್ ದರ್ಶನ ಮಾಡ್ತಾನೆ. ಆ ದರ್ಶನ ಮಾಡಿ ಅವನಿಗೆ ಭಯ ಶುರುವಾಗುತ್ತೆ. ಯಾರೋ ವಾಲೆಯ ಕಡೆಯವರು ಬಂದುಬಿಟ್ರಾ ಅಂತ ಅವನಿಗೆ ಆತಂಕ ಶುರುವಾಗುತ್ತೆ. ಆಗ ಹನುಮಂತ ದೇವರ ಪ್ರವೇಶ ಆಗುತ್ತೆ. ಆ ಹನುಮಂತ ದೇವರು ಏನು ಹೇಳಿದ್ರು ಅನ್ನೋದನ್ನು ನಾವು ಹೀಗೆ ಪ್ರವೇಶ ಮಾಡ್ತಾ ನೋಡೋಣ ಬನ್ನಿ. ತ್ರೇತಾಯುಗದಲ್ಲಿ ಸುಗ್ರೀವ ತನ್ನ ಪರಿವಾರದ ಜೊತೆ ಈ ಜಾಗದಲ್ಲಿ ವಾಸವಿದ್ದ. ಈ ಕ್ಷೇತ್ರಕ್ಕೆ ಅಂದು ಶ್ರೀರಾಮರು ಬಂದಿದ್ದು. ನಾವೀಗ ಆ ಸುಗ್ರೀವಾದಿಗಳು ವಾಸ್ತವ್ಯ ಹೂಡಿದ್ದಂಥ ಜಾಗಕ್ಕೆ ಹೋಗಬೇಕಿದೆ. ಅಂದಹಾಗೆ ಆ ಜಾಗವನ್ನು ನಾವು ತಲುಪಬೇಕಿದ್ರೆ ಈ ತೆಪ್ಪದ ಮೂಲಕವೇ ಹೋಗಬೇಕು. ಈಗ ತೆಪ್ಪದ ಮೂಲಕ ಆ ಜಾಗವನ್ನು ನೋಡಿ ಅಲ್ಲಿ ಏನಾಯಿತು ಅನ್ನೋದನ್ನು ಗಮನಿಸೋಣ ಬನ್ನಿ. ನಾವೀಗ ಸಾಕ್ತಾ ಇರ್ತಕ್ಕಂಥದ್ದು ಋಷ್ಯಮುಖ ಪರ್ವತಕ್ಕೆ. ಅಲ್ಲಿಗೆ ಬಂದು ಸುಗ್ರೀವ ನೆಲೆ ನಿಂತ. ಯಾಕಾಗಿ ಆತ ಇಲ್ಲಿಗೆ ಬಂದು ನೆಲೆ ನಿಂತ ಅನ್ನಲಿಕ್ಕೆ ಒಂದು ಕಥೆ ಇದೆ. ಅವರಣ್ಣ ವಾಲಿ, ಆ ವಾಲಿಯ ಜೊತೆಗೆ ಯುದ್ಧ ಮಾಡಲಿಕ್ಕೆ ಮಾಯಾವಿ ಅನ್ನುವಂಥ ಒಬ್ಬ ರಾಕ್ಷಸ ಬಂದಿದ್ದ. ಹೀಗೆ ನನ್ನ ಇದಿಲ್ಲದೆ ನನ್ನ ರಾಜ್ಯವನ್ನು ತಗೊಂಡ್ಬಿಟ್ನಲ್ಲ ಅಂತ ಹೇಳಿ ವಾಲಿ ಸುಗ್ರೀವನನ್ನು ವಧೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ಕ್ಷೇತ್ರಕ್ಕೆ ಓಡಿ ಬರ್ತಾನೆ. ಹಾಗೆ ಸುಗ್ರೀವ ಬಂದು ಇಲ್ಲಿ ನೆಲೆ ನಿಂತ ತನ್ನ ಒಂದಷ್ಟು ಸೈನ್ಯದ ಜೊತೆಗೆ. ಅದರಲ್ಲಿ ಪ್ರಮುಖನಾಗಿ ಆಂಜನೇಯ ಸ್ವಾಮಿ ಇದ್ದ. ಹೀಗೆ ವಾಸವಿದ್ದಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರರು ಈ ಕ್ಷೇತ್ರಕ್ಕೆ ಬರ್ತಾರೆ. ಆಗ ಏನಾಯಿತು, ಆ ಶ್ರೀರಾಮಚಂದ್ರನ ನೋಡಿದ್ದು ಯಾವ ಜಾಗ ಅದೆಲ್ಲವನ್ನು ತೋರಿಸ್ತೀನಿ. ಅದಕ್ಕೆ ಹೋಗಬೇಕಿದ್ರೆ ನಾವು ಹೀಗೆ ತೆಪ್ಪದಲ್ಲೇ ಸಾಗಬೇಕು. ಹೋಗೋಣ. ನಾವೀಗ ಬಂದು ತಲುಪಿರ್ತಕ್ಕಂಥದ್ದು ಋಷ್ಯಮುಖ ಪರ್ವತಕ್ಕೆ. ಅಂದರೆ ತ್ರೇತಾಯುಗದಲ್ಲಿ ಈ ಭಾಗ ಋಷ್ಯಮುಖ ಪರ್ವತ ಆಗಿತ್ತಂತೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಮಂಟಪ, ಅಲ್ಲಿ ಋಷ್ಯಮುಖ ಮುನಿಗಳು ತಪಸ್ಸನ್ನು ಆಚರಿಸಿದ್ರು ಅಂತ ಹೇಳ್ತಾರೆ. ಅಂದಹಾಗೆ ಸುಗ್ರೀವ ಅವತ್ತು ರಕ್ಷಣೆಯನ್ನು ಕೋರಿ ಈ ಆಶ್ರಮದಲ್ಲಿ ವಾಸ್ತವ್ಯವನ್ನು ಹೂಡಿದ್ದ. ಅಂತಹ ಸುಗ್ರೀವನಿಗೆ ರಾಮಚಂದ್ರರು ಬಂದಿದ್ದು ಕಾಣಿಸ್ತು. ಆ ಘಟನೆ ನಡೆದಂಥ ಜಾಗ ನಾವಿಲ್ಲಿ ಕಾಣ್ತಾ ಇರುವಂಥ ಪ್ರದೇಶ. ಅವತ್ತು ಶ್ರೀರಾಮಚಂದ್ರರು ಇದೇ ಹಾದಿಯಲ್ಲಿ ನಡೆದು ಬರ್ತಾ ಇದ್ರಂತೆ. ಆಗ ಸುಗ್ರೀವನ ಆಣತಿಯಂತೆ ಹನುಮಂತ ದೇವರು ಬಂದು ಶ್ರೀರಾಮಚಂದ್ರರನ್ನು ಪ್ರಶ್ನಿಸ್ತಾರೆ. ಅವರ ಪ್ರಶ್ನೆಗಳು ಹೇಗಿದ್ವಪ್ಪ ಅಂತಂದರೆ ಹೊಗಳುವ ರೀತಿಯಂತಹ ಪ್ರಶ್ನೆಗಳಂತೆ.
ನೀವು ಬಹಳ ದೂರದಿಂದ ಬಂದ ಹಾಗಿದ್ದೀರಿ, ನಿಮ್ಮ ಕಣ್ಣುಗಳು ಏನನ್ನು ಹುಡುಕ್ತಾ ಇದೆ, ನಿಮ್ಮ ಶರೀರವನ್ನು ನೋಡಿದ್ರೆ ರಾಜ ಉಡುಪುಗಳನ್ನು ಧರಿಸಬೇಕಾದಂಥ ಚಿನ್ನದ ಮೈಯಂತೆ ಕಾಣ್ತಾ ಇದೆ, ಎಲ್ಲಿಂದ ಬಂದ್ರಿ ಅಂತ ಹೀಗೆ ಅವರನ್ನು ಹೊಗಳುವ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಂತೆ. ಅದನ್ನು ನೋಡಿ ಶ್ರೀರಾಮಚಂದ್ರರು ಲಕ್ಷ್ಮಣನ ಕಡೆ ತಿರುಗಿ ಹೇಳ್ತಾರೆ, ವಾಕ್ಯಜ್ಞಂ ಮಧುರೈರ್ವಾಕ್ಯ ಸ್ನೇಹಯುಕ್ತ ಅರಿಂದಮ ಅಂತ ಒಮ್ಮೆ ತಿರುಗಿ ಲಕ್ಷ್ಮಣನಿಗೆ ಹೇಳಿದ್ರಂತೆ. ವೈದಿಕ ಪ್ರಜ್ಞೆ ಇಲ್ಲದೆ ಇದ್ದರೆ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಮಧುರ ಅಲೆಗಳನ್ನು ಎಬ್ಬಿಸ್ತಾ ಇದೆ ಆತನ ಮಾತುಗಳು ಅಂಥೇಳಿ ಹೀಗೆ ಮಾತಾಡಬೇಕಿದ್ರೆ ಆತ ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಅಂತ ಹೇಳಿದ್ರಂತೆ. ಇದು ಋಗ್ವೇದವನ್ನು ಆರಾಧಿಸದೇ ಇದ್ದರೆ, ಋಗ್ವೇದವನ್ನು ಅರಿಯದೇ ಇದ್ದರೆ, ಯಜುರ್ವೇದವನ್ನು ಧರಿಸದೇ ಇದ್ದರೆ, ಸಾಮವೇದದಲ್ಲಿ ವಿದುಷನಾಗದೇ ಇದ್ದರೆ ಈ ರೀತಿಯ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಾಕ್ಯ ಕೋಗಿದ ಅನ್ನಿಸ್ತಾ ಇದೆ ಈತನ ಮಾತುಗಳನ್ನು ಕೇಳ್ತಾ ಇದ್ದೆ ಅಂಥೇಳಿ ಹನುಮಂತ ದೇವರನ್ನು ಹೊಗಳಿದರಂತೆ. ಹಾಗೆ ಹನುಮಂತ ದೇವರು ಮತ್ತು ಶ್ರೀರಾಮಚಂದ್ರರು ಭೇಟಿಯಾದಂಥ ಪವಿತ್ರ ಭೂಮಿ ಇದು. ಇಲ್ಲಿ ಅದರ ಪ್ರತೀಕವಾಗಿ ನಾವು ಶ್ರೀರಾಮದೇವರ ದೇಗುಲವನ್ನು ಕಾಣ್ತೇವೆ. ಈಗ ನಾವು ಆ ರಾಮರ ದರ್ಶನಕ್ಕೆ ಹೋಗೋಣ ಬನ್ನಿ.